ಹಾಯ್ ಗೈಸ್, ಇವತ್ತು ಮಾತಾಡೋ ಒಡಿಯಾ ಇಂಡಸ್ಟ್ರಿಯಲ್ಲೇ ನೆಕ್ಸ್ಟ್ ಮೂವಿ ಟ್ರೈಲರ್ ರಿಲೀಸ್ ಆಗ್ಯದ. ಕೊಹೀದಿ ನೈಟ್ 10:30 10:40 ಟ್ರೈಲರ್ ರಿಲೀಸ್ ಆಗ್ಯದ. ಬಟ್ ಮಾರ್ನಿಂಗ್ ಲಸೆ ನಾವು ವೆಯ್ಟ್ ಮಾಡ್ತಿದ್ದೆ. ಕೊಹೀದಿದು ಟ್ರೈಲರ್ ಡೇಟನ್ನು ಅನೌನ್ಸ್ಮೆಂಟ್ ಕೊಡ್ತಿರ್ಬೇಕು ಮತ್ತು ಟೈಮಿಂಗನ್ನು ಇಡ್ತಿರ್ಬೇಕು ಅಂತ ನಾವು ವೆಯ್ಟ್ ಮಾಡ್ತಿದ್ದೆ. ಬಟ್ ಏನೂ ಇಟ್ಟಿಲ್ಲ. ಸಡನ್ಲಿ ಟ್ರೈಲರ್ ನೈಟ್ ರಿಲೀಸ್ ಆಗಿದೆ. ಅದನ್ನು ಒಡಿಯಾದಾಗೆ ರಿಲೀಸ್ ಆಗ್ಯದ. ಫಿಲ್ಮ್ ಡಾಕ್ಟರ್ ಅಜಯ್ ಆರ, ಫಿಲ್ಮ್ನಲ್ಲಿ ಅನುಭವ್ ಮಹಾಂತಿ ಫಿಲ್ಮ್ನಲ್ಲಿ ಯಾರ. ಲಾ ऊपर नॉलेज बहुत 3 ನಿಮಿಷ ಸನಿ ಇದು ಟ್ರೈಲರ್ ಅದ. ಕೋರ್ಟ್ ರೂಮ್ ಡ್ರಾಮಾ ಫಿಲ್ಮ್ ಅದ. ಮುಟ್ಟ ಮಂದಿ ಕಾಮೆಂಟ್ ಮಾಡಿದ್ರು ಬಗ್ಗೆ ನೀವು ಡಿಸ್ಕಸ್ ಮಾಡಿರಿ, ಟ್ರೈಲರ್ ರಿವ್ಯೂ ಕೊಡ್ರಿ ಅಂತಂದ್ರು. ಮತ್ತು ಸೆಕೆಂಡ್ ಒನ್ ರಂಗ್ ದೆ ಬಸಂತಿ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಂತಂದ್ರು. ಅದಕ್ಕಿಂತ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟಾರ್ಟಿಂಗ್ ಟ್ರೈಲರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಒಂದು ಸಣ್ಣ ಹುಡುಗಿಗೆ ತೋರಿಸ್ಯಾರ ಮತ್ತು ಸಾಗರ್ ಮಿಶ್ರಾ ಮೇಲೆ ದೊಡ್ಡ ಅಲಿಗೇಷನ್ ಬೋತಾವ. ಒಂದೇ ಅಪಾರ್ಟ್ಮೆಂಟ್ ಇಬ್ಬರಿಗೆ ಏನು ಸಂಬಂಧ ಅದ ಮೂವಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ. ಬಟ್ ಇದು ಮೂವಿ ಓನ್ಲಿ ಒಡಿಯಾದಾಗೆ ರಿಲೀಸ್ ಆಗ್ತದೆ. ಫಸ್ಟ್ ನಾನು ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಇದೆಲ್ಲ ಕೇಸ್ ಎಲ್ಲ ಕೋರ್ಟಿಗೆ ಗೊತ್ತದಲ್ಲ. ಇವನಿಗೆ ಜೈಲ್ನೇ ಹಾಕ್ತಾರೆ. ಜೈಲ್ನೇ ಹಾಕಿದ್ಮೇಲೆ ಒಂದೇ ಮಾತು ಇಲ್ಲ ಅಂತ ನಾವು ನಾಗಿನ ಏನೇನು ತಪ್ಪು ಮಾಡಿದೆ ನನಗೆ ಸಜಾ ಆದ್ರಲ್ಲ, ಇದೆಲ್ಲ ಕೇಸ್ ನಾನು ಸಾಲ್ವ್ ಮಾಡಬೇಡ್ರಿ ಅಂತ ಈ ಥರ ಒಂದು ಮಾತಂತಾನೆ. ಬಟ್ ಇಲ್ಲಿದೆಲ್ಲ ಇವನ್ನೆಲ್ಲ ಕೇಸ್ ಎಲ್ಲ ನೋಡ್ಲತ್ತಾನೆ ಇಲ್ಲಿ ಅನುಭವ್ ಮಹಾಂತಿ ಅವರು. ಬಟ್ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಅದು ಇಮೋಷ್ನಲ್ ಕನೆಕ್ಟ್ ಮಾಡಬೇಕಿತ್ತು. ಯಾಕಂದ್ರೆ ಈ ಥರ ಸ್ಟೋರಿ ಅದಲ್ಲ ಇದು. ಆ ಥರ ಕನೆಕ್ಟ್ ಮಾಡಬೇಕತ್ತು. ಇಮೋಷ್ನಲ್ ಆಗಿ ಚಲೋ ಆಗಿ ಪ್ರೆಸೆಂಟೇಷನ್ ಚಲೋ ತೋರಿಸ್ಬೇಕಿತ್ತು ಒಂದು ಪಾಯಿಂಟ್ ನನಗೆ ಅನ್ಸುತ್ತೆ. ಯಾಕಂದ್ರೆ ಸಫರ್ ಮಾಡತ್ತಲ್ಲ. ಅವ್ರ ಫ್ಯಾಮಿಲಿ ಬಗ್ಗೆ ಡೀಟೇಲ್ ಆಗಿ ಇನ್ನೂ ತೋರಿಸ್ಬೇಕಿತ್ತು, ಇಮೋಷ್ನಲ್ ಕನೆಕ್ಟ್ ಮಾಡಬೇಕಿತ್ತು. ಆ ಥರ ಇದು ಸ್ಟೋರಿ ಆದ. ಅಲ್ಲಿದಲ್ಲೇ ನಾವು ಮಾತಾಡ್ಬೇಕು. ಅನುಭವ್ ಮಹಾಂತಿ ಅದೆಲ್ಲ ಕೇಸ್ ಎಲ್ಲ ನೋಡ್ಲತ್ತೇನಲ್ಲ. ಥೋಡೆ ಕೋರ್ಟ್ ರೂಮ್ನಾಗ ಥೋಡೆ ಡೈಲಾಗ್ಸ್ ಅವಲ್ಲ, ಅದು ಸ್ಟ್ರಾಂಗ್ಲಿ ನಮಗೆ ಅನಿಸ್ತಾವ. ಅನುಭವ್ ಮಹಾಂತಿ ಅವ್ರು ಏನು ಹೇಳತ್ತಾರ ನಮ್ಗೆ ಥೋಡೆ ಸಬ್ಜೆಕ್ಟ್ ಅರ್ಥ ಆಯಿತು. ಬಟ್ ಮಹಾಂತಿ ಫ್ಯಾಮಿಲಿನೂ ಇಲ್ಲ ಆದ. ಬಟ್ ಇವ್ನು ಸ್ವಲ್ಪ ಡ್ರಿಂಕ್ನು ಮಾಡ್ತಾನೆ. ಆ ಥರ ಟ್ರೈಲರ್ ಒಳಗೆ ಇಲ್ಲಿ ತೋರಿಸ್ಯಾರ. ಬಟ್ ಈ ಥರ ಸ್ಟೋರಿಗಳು ಮೂವಿಗಳು ಬಂದ. ರೀಸೆಂಟ್ಲಿ ತಮಿಳ್ ಇಂಡಸ್ಟ್ರಿಯಲ್ಲಿ ಸಿದ್ಧಾರ್ಥ್ ಮೂವಿ ಬಂದಿತ್ತು. ಅದು ಮೂವಿ ಹೆಸರು ನನಗೆ ನೆನಪರ್ಲಾಗ್ಯದ. ಅದು ಟ್ರೈಲರ್ ನಾನು ನೋಡಿದೆ. ಬಟ್ ಇನ್ನು ಮೂವಿ ನಾನು ನೋಡಿಲ್ಲ. OTTದಾಗೂ ರಿಲೀಸ್ ಆಗಿದೆ. ಅದು ಟ್ರೈಲರ್ ಒಳಗೆ ನನಗೆ ಪೂರ ಕಾನ್ಸೆಪ್ಟ್ ಅರ್ಥ ಆಗಿತ್ತು. ಆ್ಯಕ್ಚುಲಿ ಸ್ಟೋರಿ ಏನು ಹೇಳೋಕ್ಕೆ ಕೋಶಿಶ್ ಮಾಡಿದಂತು. ಸಿದ್ಧಾರ್ಥ್ ಆ್ಯಕ್ಟಿಂಗ್ನು ಅದು ಟ್ರೈಲರ್ ಒಳಗೆ ನನಗೆ ಮುಟ್ಟ ಇಷ್ಟ ಆಗಿತ್ತು. ಮತ್ತು ಸಣ್ಣ ಹುಡುಗಿನೂ ಅದು ಆ್ಯಕ್ಟಿಂಗ್ ನನಗೆ ಮುಟ್ಟ ಇಷ್ಟ ಆಗಿತ್ತು. ಮೂವಿ ಮಾತಾಡ್ಬೇಕಂದ್ರೆ ಮತ್ತು ರಾಜ್ಪಾಲ್ ಯಾವುದನ್ನು ಮೂವಿ ತೆಗೆದ್ರು ಈ ಥರ ಅನುಭವ್ ಮಹಾಂತಿ ತೋಡೆ ಇನ್ನೊಂದು ಸ್ಟ್ರಾಂಗ್ ರೋಲ್ನಾಗ ಅಲ್ಲಿ ಮತ್ತು ಲುಕ್ನಾಗ ಕಾಣಬೇಕಿತ್ತು. ಡೈಲಾಗಿನ್ನ ಚಲೋ ಆಗಿ ಇಡಬೇಕಿತ್ತು. ಅದೊಂದು ಪಾಯಿಂಟ್ ನನಗೆ ಅನ್ಸದ. ನಾವು ಮಾತಾಡ್ಬೇಕಂದ್ರೆ ಸೂರ್ಯದ ಮೂವಿ ಬಂದಿದ್ದು ಜೈ ಭೀಮ್ ಮೂವಿ. ಆ ಥರ ಸ್ಟೋರಿ ಚಲೋ ಆಗಿ ಬರೆದಿರು. ಆ ಥರ ಪರ್ಫಾರ್ಮೆನ್ಸ್ ಆ್ಯಕ್ಟರ್ನು ಚಲೋ ಮಾಡಿದ್ರು ಫಿಲ್ಮ್ನಲ್ಲಿ. ಸ್ಪೆಷಲ್ ನಾವು ಮಾತಾಡ್ಬೇಕಂದ್ರೆ ಯಾರ ಮೇಲೆ ಅಲಿಗೇಷನ್ ಬೋತಾವಲ್ಲ, ಜೈಲ್ನೇ ಆಗಿ ಎಷ್ಟು ಹೊಡಿತಾರೆ ಅವನಿಗೆ. ಇಲ್ಲಿ ಸೂರ್ಯ ಕ್ಯಾರೆಕ್ಟರ್ ಏನು ಚಲೋ ಆಗಿ ಆ್ಯಕ್ಟಿಂಗ್ ಮಾಡ್ಯಾನ. ಕೋರ್ಟ್ನಲ್ಲಿ ಎಷ್ಟು ಚಲೋ ಕೇಸ್ ಆಡಿದ್ನು. ಈ ಥರ ನನಗೆ ಇಷ್ಟ ಆಗಿತ್ತು. ಟ್ರೈಲರ್ ಅಂತ ನಂಗೆ ಓಕೆ ನನಗೆ ಅನ್ಸಿದ. ಆ ಥರ ಸ್ಟ್ರಾಂಗ್ಲಿ ಅಂತ ನನಗೆ ಅನಿಸ್ಲಿಲ್ಲ ಟ್ರೈಲರ್ ನೋಡೋ ಮಟ್ಟಿಗೆ. अक्यूज नॉट गिल्टी बोलिए मान्यवर अदालत ने अपील फाइल कर चुकी है. ರಂಗ್ ದೆ ಬಸಂತಿ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನಾವು ಮಾತಾಡೋ ಸ್ವಲ್ಪ ಹಿಂದಿದಾಗೂ ಸ್ವಲ್ಪ ಹೇಳಕ್ಕೆ ನಾನು ಕೋಶಿಶ್ ಮಾಡ್ತೀನಿ. ಆ್ಯಕ್ಚುಲಿ ರಂಗ್ ದೆ ಬಸಂತಿ ಮೂವಿ ಬಗ್ಗೆ ನಾನು ಏನು ಚರ್ಚೆ ಮಾಡೀನಂತು. ರಂಗ್ ದೆ ಬಸಂತಿ ಬಜೆಟ್ ಇತ್ತು 10 crore ಅದ. ಆಲ್ರೆಡಿ 3 months ಲೇಟ್ ಆಯಿತು ಮೂವಿ ರಿಲೀಸ್ ಆಗಲಿಕ್ಕೆ. ಅದು ಟೈಟಲ್ಸ್ ಆಗಲಿಕ್ಕೆ ಮುಟ್ಟ ಪ್ರಾಬ್ಲಮ್ ಆಯಿತು. ಇದೆಲ್ಲ ಮೂವಿ ಮೇಲೆ ಅಫೆಕ್ಟ್ ಬಿದ್ದಾವೆ ನನಗೆ ಒಂದು ಪಾಯಿಂಟ್ ನನಗೆ ಅನ್ಸಿದೆ. ಹಂಗೆ ಇದು ಮೂವಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗೋದಿತ್ತು. ಓನ್ಲಿ ಭೋಜ್ಪುರಿದಾಗೆ ರಿಲೀಸ್ ಆಗಿದೆ. ಈ ಮೂವಿ 3 days ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಜಸ್ಟ್ 45 lakh rupees ಫಿಲ್ಮ್ ಗಳಿಸಿದಿನ. 10 crore ಕಲೆಕ್ಷನ್ ಇನ್ನೂ ಮಾಡೋದು. ಮ್ಯಾಕ್ಸಿಮಮ್ 12 crore ಕಲೆಕ್ಷನ್ ಮಾಡಿದ್ರೆ ಅವಾಗ ಒಂದು ಹಿಟ್ ಟ್ಯಾಗ್ ಮೂವಿ ತೋತದ. ಅಲ್ಲಿ ತನಕ ಮೂವಿ ಗಳಿಸ್ತದ ಏನು ಗಳಿಸಲ್ಲ. ಇನ್ನೂ ಥೋಡೆದಿಂದ ನಮಗೆ ಡೀಟೇಲಾಗಿ ಇನ್ನೂ ಗೊತ್ತಾಗ್ತದ. ಬಟ್ ಇನ್ನೊಂದು ಥೋಡೆ ಬಿಗ್ ಮೂವಿಗಳು ರಿಲೀಸ್ ಆಗವ. ಇದು ಮೂವಿ ಎಷ್ಟು ಕಲೆಕ್ಷನ್ ಮಾಡ್ಬೋದು. ಪ್ಯಾನ್ ಇಂಡಿಯಾ ರಿಲೀಸ್ ಮಾಡೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲೆಕ್ಷನ್ ಮಾಡ್ತಿತ್ತು ಅನ್ನೊಂದು ಪಾಯಿಂಟ್ ನನಗೆ ಅನ್ಸದ. ಸ್ವಲ್ಪ ಹಿಂದಿದಾಗ ನಾನು ಹೇಳೋಕ್ಕೆ ಕೋಶಿಶ್ ಮಾಡ್ತೀನಿ. काफ़ी साल लोग मेरे को कमेंट करे आप मूवी कहाँ पे देखे, आपको मूवी कैसी लगी और मूवी के बारे में क्या आपने बात की है बोल के मेरे को पूछे. देखिए मैंने जब मूवी देखने गया ना, काफ़ी ज़्यादा दूर था मेरे घर से थिएटर और 60 से 70 किलोमीटर मैंने जर्नी करके मूवी देखने गया. वहाँ जाने का मेरे को थोड़ा बहुत डर भी लगा, ये मूवी चालू होएगा या शो कैंसिल करेंगे. क्यों बोलते हो, रिसेंटली मंजूबन बॉयज़ मूवी के लिए मेरे को यही प्रॉब्लम हुआ था. मैंने थिएटर में जाने के बाद टिकट बुक करने के बाद फिर शो कैंसिल कर दिए. फिर कहीं और दूर जाके मैं शो को देखना पड़ा. रंग दे बसंती के साथ यही होता बोल के मैंने सोचा था. हालांकि मैं जब थिएटर के अंदर गया ना, तो थिएटर के अंदर मैं एक अकेला आदमी था. उसके बाद एक और एक लड़का आया थोड़ी देर के बाद. जैसा पिक्चर स्टार्ट होते कि आधा घंटे के बाद काफ़ी सारे लोग आ गए. 20 से 25 लोग थिएटर के अंदर मैक्सिमम जब आ गए थे पब्लिक. तो इसके लिए मैंने तब उसके बारे में बात किया था. थिएटर में भी एक छोटा शॉर्ट वीडियो मैंने बना के अपलोड कर दिया था. ये थोड़ी पुरानी स्टोरी मेरे को जैसा लगा, जिस तरीके से बाप और बेटे की कहानी, उसके बाद पोते की कहानी. वहाँ पर बोलते हो भाई इतने सारे गाने, अगर 3 घंटे की आप मूवी लगा दिए, 6 सॉन्ग से बल 3 सॉन्ग लगा दिए और थोड़ी स्टोरी शॉर्ट में कर दिया ना, और थोड़ा अच्छा लगता था. एक पॉइंट मेरे को लगा, फिल्म के अंदर केसी लाल भैया का एक्टिंग की मैं बात करूँगा तो देखिए उनका एक्टिंग मेरे को काफ़ी अच्छा लगा. फिल्म के जैसे उन्हें डबल रोल निभाया ना फिल्म के अंदर, वो दोनों भी कॉम्बिनेशन एक ही जगह पे अपने को देखने को नहीं मिलते. क्यों बोलते हो,
एक आते कि दूसरा जना चले जाता था। वो कॉन्सेप्ट थोड़ा मेरे को वीक पॉइंट लगा। हालांकि फ़िल्म के बजट के हिसाब से थोड़ा बहुत जिस तरीके से विजुअल्स अपने को नज़र आना चाहिए था उतना तरीके से मेरे को नहीं लगे। इस तरीके से मैंने मूवी का रिव्यू दिया था। तो आप काफ़ी सारे लोग कमेंट करने की वजह से तो इसके लिए मैंने अभी हिंदी में थोड़ी देर बात करा। तो मेरे को मूवी अच्छी लगी थी। तो ಇದೆಲ್ಲ ಕೇಳಿದ್ರೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಂ, ಈ ವಿಡಿಯೋಗೆ ನೀವು ಒಂದು 100 लाइक बरबेकु. अक्यूज नॉट गिल्टी बोली मान्यवर अदालत रे अपील फाइल कर चुकी